ಆರ್ ಸಿನಿಮಾಗಳನ್ನ ಇಷ್ಟೊಂದು ಡೀಟೇಲಿಂಗ್ ಆಗಿ ಟೆರ್ರಿಫಿಕ್ ಆಗಿ ಸಿಂಪಲ್ ಆಗಿ ತೆಗಿತಕ್ಕಂಥ ಡೈರೆಕ್ಟರ್ನ ಯಾರಾದರೂ ತೋರಿಸ್ಬಿಟ್ಟ ಅಂದರೆ ಅವನಜ್ಜಿ ಅವನಿಗೆ ಲೈಫ್ ಟೈಮ್ ಸೆಟ್ಲ್ಮೆಂಟು. ಪ್ರಣವ್ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿಬಿಟ್ಟು ರಾಹುಲ್ ಸದಾಶಿವನ್ ಅವರು ಡೈರೆಕ್ಟ್ ಮಾಡಿ ಬರೆದಂಥ ಸಿನಿಮಾನೇ ಈ ಒಂದು ಡೈಸ್ ಆಫ್ ಐರಸ್. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಸಿನಿಮಾ ಏನಿದೆ ಡೈಸ್ ಆಫ್ ಐರಸ್, ನಿಜವಾಗ್ಲೂ ಹೇಳ್ತೀನಿ ಔಟ್ಸ್ಟ್ಯಾಂಡಿಂಗ್ ಮೂವಿ. ಒಂದು ಸಿಂಪಲ್ಲಾಗಿ ಲಿಮಿಟೆಡ್ ಕ್ಯಾರೆಕ್ಟರ್ ಜೊತೆಗೆ ಒಂದು ಟೆರಿಫಿಕ್ ಎಕ್ಸ್ಪೀರಿಯನ್ಸ್ ಮಾತ್ರ. ಥಿಯೇಟರ್ನಲ್ಲಿ ಅದೆಷ್ಟು ಜನ ಪ್ಯಾಂಟಲ್ಲೇ ಹೊಯ್ಕೊಂಡ್ರೋ ಗೊತ್ತಿಲ್ಲ. ಟೆನ್ಷನ್ ಕೂಡ ಹಂಗೆ ಬಿಲ್ಡ್ ಮಾಡ್ತಾರೆ. ಆ ಸೌಂಡ್ ಕ್ವಾಲಿಟಿ ಮಾತ್ರ ಚಿಂದಿ ಅಂತ ಹೇಳಬೇಕು. ನಿಜವಾಗ್ಲೂ ಹೇಳ್ತೀನಿ ವಂಡರ್ಫುಲ್ ಟೇಕಿಂಗು. ಈ ರಾಹುಲ್ ಸದಾಶಿವನ್ ಅವರ ಪ್ರೀವಿಯಸ್ ಸಿನಿಮಾಗಳು ಬ್ರಹ್ಮಯುಗಂ ಮತ್ತು ಭೂತಕಾಲಂ ಇವೆರಡು ಸಿನಿಮಾಗಳು ಕೂಡ ಮೈಂಡ್ ಬ್ಲೋಯಿಂಗ್ ಸಿನಿಮಾಗಳು. ಅದರಲ್ಲೂ ಬ್ರಹ್ಮಯುಗಮ್ಗಂತೂ ನಾನು ಸಖತ್ ಫ್ಯಾನು. ಅಂಥ ಡೈರೆಕ್ಟ್ರಿಂದ ಈ ಒಂದು ಸಿನಿಮಾ ಬರ್ತದೆ ಅಂದರೆ ಇನ್ನೂ ಎಕ್ಸೈಟೆಡ್ ಆಗಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ನೋಡಿದೆ. ಬಟ್ ಅದನ್ನು ಇದು ಮ್ಯಾಚ್ ಮಾಡ್ತು. ಪ್ರಣವ್ ಮೋಹನ್ ಲಾಲ್ ವರ್ಷಗಳಕ್ಕೂ ಶೇಷಂ ಹೃದಯಂ ಈ ಡೈಸ್ ಐರಿಸ್ ಇವರ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಆಗಿರ್ಬೋದು, ಕೆರಿಯರ್ ಬಿಲ್ಡಿಂಗ್ನ ಥಿಂಕಿಂಗಲ್ಲಿ ಆಗಿರ್ಬೋದು ಪರ್ಫೆಕ್ಟ್ ಆಗಿದ್ದಾರೆ. ಇವರೇ ತೊಗೊತಾ ಇದ್ದಾರೆ ಅಥವಾ ಇವರ ತಂದೆ ಮೋಹನ್ ಲಾಲ್ ಅವರ ಕಾಂಟ್ರಿಬ್ಯೂಷನ್ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಬಟ್ 3 ಸಿನಿಮಾಗಳು ಕೂಡ ವಂಡರ್ಫುಲ್ ಸಿನಿಮಾಗಳು. ಸ್ಲೋ ಪಾಯ್ಸನ್ ಅಂತ ಸಿನಿಮಾಗಳನ್ನ ನಮಗೆ ಕೊಡ್ತಾ ಇದ್ದಾರೆ. 3 ಸಿನಿಮಾಗಳಲ್ಲೂ ಕೂಡ ಡಿಫ್ರೆಂಟ್ ಕ್ಯಾರೆಕ್ಟ್ರು. ಫಸ್ಟಲ್ಲೇನೋ ಲವರ್ ಬಾಯ್, ಸೆಕೆಂಡಲ್ಲೇನೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಇದರಲ್ಲೇನೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಲ್ಲಿ ರಿಯಲಿಸ್ಟಿಕ್ ಆಗಿ ಸೂಪರಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಣವ್ ಮೋಹನ್ ಲಾಲ್ ಅವರ ಮೇಲೂ ಕೂಡ ಒಂದು ಟ್ರಸ್ಟ್ ಅನ್ನೋದು ಬಂದಿದೆ. ಇವರ ಒಂದು ಸೆಲೆಕ್ಷನ್ ಮೇಲೂ ಕೂಡ ಒಂದು ಹೋಪು ಬರೋ ಸಿನಿಮಾದಲ್ಲಿ ನಾವು ಇಟ್ಕೊಬೋದು. ಇನ್ನು ಸಿನಿಮಾದ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ರೋಹನ್ ಶಂಕರ್ ಒಂಥರ ಪ್ಲೇ ಬಾಯ್ ಅಂದ್ಕೊಳ್ರಿ. ಕಾನಿ ಅನ್ನೋ ಒಂದು ಹುಡುಗಿ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ. ಬಟ್ ಬೇರೆ ಹುಡುಗಿ ಸಿಕ್ಕಿದ ಮೇಲೆ ಅವಳನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ. ಅವಳು ಮದುವೆ ಆಗುವಂಥ ಫೋರ್ಸ್ ಮಾಡಿದ್ರು ಇವನೇನು ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಒಂದಿನ ಅವಳು ಸೂಸೈಡ್ನ ಮಾಡ್ಕೊತಾಳೆ. ಆಮೇಲಿಂದ ಈ ರೋಹನ್ನ ಲೈಫಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಒಂದು ಎಲ್ಲ ಘಟನೆಗಳಿಗೂ ಸತ್ತೋಗಿರೋ ಕಾನಿ ಕಾರಣನ ಇಲ್ಲ ಮತ್ಯಾರು, ಇದೇ ಸಿನಿಮಾದ ಸ್ಟೋರಿ ಲೈನು. ಬಟ್ ನಾನೆಲ್ಲೂ ಕೂಡ ಪ್ಲಾಟ್ನ ಓವರ್ ಆಗಿ ರಿವೀಲ್ ಮಾಡಿಲ್ಲ. ಅದರಲ್ಲಿ ಬರೋ ಟ್ವಿಸ್ಟು ಟರ್ನ್ಗಳು ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಂತ್ಕೊಬೇಕು. ಹಾಗಾಗಿ ನಾನು ಅವನ್ನೇನು ಹೇಳಿಲ್ಲ. ಇನ್ನು ಸಾಂಗ್ಗಳು ಕೂಡ ಏನಿಲ್ಲ ಸಿನಿಮಾದಲ್ಲಿ. ಸಿನಿಮಾ ಏನಿದ್ರು ಒಂದು ರೇಂಜಿಗೆ ಹಾಲಿವುಡ್ ಹಾರರ್ ಸಿನಿಮಾಗಳು ಲೆವೆಲ್ಗಿದೆ. ನಿಜವಾಗ್ಲೂ ಸೂಪರ್ ಆಗಿದೆ. ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ನನಗೆ ಮಾತ್ರ. ಇನ್ನು ಪ್ರಣವ್ ಮೋಹನ್ ಲಾಲ್ ಇವರು ಕೂಡ ಅವರೊಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇನ್ನು ಮಧುಸೂದನ್ ಪೊಟ್ಟಿ ಈ ಕ್ಯಾರೆಕ್ಟರ್ ಮಾಡಿರೋ ಕೂಡ ಅವರೊಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಇನ್ನು ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳಿದ್ದಾವೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಸಿನಿಮಾ ನೋಡಿ. ಒಂದೊಳ್ಳೆ ಹಾರರ್ ಸಿನಿಮಾ ನೋಡಬೇಕು ಅನ್ನೋ ಒಂದು ಬಯಕೆ ಇದ್ದರೆ, ನೀವೇನಾದರೂ ಹಾರರ್ ಸಿನಿಮಾಗಳ ಲವರ್ ಆಗಿದ್ದರೆ ಈ ಒಂದು ಸಿನಿಮಾ ನಿಮಗೆ ಫುಲ್ ಮೀಲ್ಸು ಫಿಕ್ಸ್ ಆಗಿಬಿಡಿ. ಸಿನಿಮಾ ಆಲ್ರೆಡಿ ನೀವು ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕಮೆಂಟ್ ಮಾಡಿ. ಥಿಯೇಟರ್ನಲ್ಲಿ ಪ್ರೆಸೆಂಟ್ ರನ್ ಆಗ್ತಾಯಿದೆ. ಥಿಯೇಟರ್ನಲ್ಲೇ ನೋಡ್ತಿರೋ ಅಥವಾ OTTನಲ್ಲೇ ನೋಡ್ತಿರೋ ಅದು ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದು. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.